ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ವೀಲಿಂಗ್ ಮಾಡೋ ಹುಚ್ಚು ಸಿಕ್ಕಾಪಟ್ಟೆ. ಬೈಕ್ ಒದ್ದಿದ್ದಕ್ಕೆ ಮುರಿಯಿತು ಅಜ್ಜಿಯ ರಟ್ಟೆ. ಜನರ ಕೈಗೆ ಸಿಕ್ಕಿದ ಸವಾರರ ಸ್ಥಿತಿ ಮೂರಾಬಟ್ಟೆ. ಮುಗಿಯದ ಸರ್ಕಾರಿ ವೈದ್ಯರ ಮುಷ್ಕರ. ಚಿಕಿತ್ಸೆ ದೊರಕದೆ ರೋಗಿಗಳ ಸಂಕಟ. ಊಟ ಕೂಡ ಸಿಗದೆ ರೋಗಿಗಳ ಪರದಾಟ. ಬೇಸಿಗೆಗೆ ಮುನ್ನವೇ ಶುರುವಾಯಿತು ಹಾಹಾಕಾರ. ಹಲವೆಡೆ ಕುಡಿಯುವ ನೀರಿನ ಅಕ್ರಮ ಮಾರಾಟ. ಗೋಲ್ಮಾಲ್ಗೆ ಸ್ಥಳೀಯರ ವಿರೋಧ. ಲೋಹದ ಹಕ್ಕಿಗಳ ಏರ್ ಶೋಗೆ ಬಿತ್ತು ತೆರೆ. ಯಲಹಂಕದ ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್. ಟಿಕೆಟ್ ಸಿಗದೆ ನೂರಾರು ಮಂದಿಗೆ ಬೇಸರ. ಮಲ್ಲೇಶ್ವರಂನಲ್ಲಿ ಸಂಭ್ರಮದ ಗರುಡ ವಾಹನೋತ್ಸವ. ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆ. ಪಂಚದೇವರನ್ನ ಕಣ್ತುಂಬಿಕೊಂಡ ಭಕ್ತರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ವೀಲಿಂಗ್ ಡ್ರ್ಯಾಗ್ ರೇಸ್ ಹೆಚ್ಚಾಗ್ತಾ ಇವೆ. ಪೋಲಿ ಹುಡುಗರ ಕೈಗೆ ಬೈಕ್ ಸಿಕ್ಕಿದ್ರೆ ಸಾಕು, ಲಂಗು ಲಗಾಮ್ ಇಲ್ಲದ ಕುದುರೆಯಂತೆ ಬೈಕ್ ಅನ್ನ ವೀಲಿಂಗ್ ಮಾಡ್ತಾ ಇರ್ತಾರೆ. ಮುಂದಿನ ವೀಲನ್ನ ಮೇಲೆತ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ಹಾಗಿದ್ರೆ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ವೀಲ್ ಮೇಲೆತ್ತಿ ಬೈಕ್ ರೈಡ್ ಮಾಡ್ತಾರೆ. ಒಮ್ಮೆ ಇದನ್ನ ನೋಡಿದ್ರೆ ನಾವು ಟ್ರೈ ಮಾಡಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಹಿಗ್ಗ ಮುಗ್ಗ ಒದೆ ತಿಂದಿರೋ ಪಡ್ಡೆಗಳಿಬ್ರು ಹೀಗೇನೆ ಪೋಸ್ ಕೊಡೋಕೆ ಹೋಗಿದ್ರು. ವಾಹನ ಸಂಚಾರ ಇರೋ ರಸ್ತೆನಲ್ಲೇ ಬೈಕ್ ವೀಲಿಂಗ್ ನಡೆಸಿದ್ರು. ಬ್ಯಾಲೆನ್ಸ್ ತಪ್ಪಿ ಅಜ್ಜಿಯೊಬ್ಬಳಿಗೆ ಗುದ್ದಿದ್ರು ಅಷ್ಟೇ. ಜನರ ಕೈಯಲ್ಲಿ ಸಿಕ್ಕು ಹಣ್ಗಾಯ್ ನೀರ್ಗಾಯ್ ಆಗಿದ್ರು. ಕಾರಲ್ಲಿ ಬರ್ತಾ ಇದ್ದೀನಿ, ನನಗೆ ಹೊಡಿಬೇಕಿತ್ತು ಅವನು. ಅಲ್ಲಿಂದ ಅವಾಯ್ಡ್ ಮಾಡ್ಕೊಂಡು ನಾನು ಲೆಫ್ಟ್ ಹೊರಟೋದೆ. ಅಲ್ಲೇ ನನ್ಗೆ ಗಾಬರಿ ಆಗೋಯ್ತು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಎಮ್ಮನ್ ಹೊಡೆದ್ಬಿಟ್ಟ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಎಮ್ಮನ್ ಹೊಡೆದಿಲ್ಲ. ಇವರಿಬ್ರು ಡ್ಯಾನಿಯಲ್ ಹಾಗೂ ಉಮೇಶ್ ಅಂತ ಗೊತ್ತಾಗಿದೆ. ಬೆಂಗಳೂರಿನ ಪೀಣ್ಯ ಕಡೆಯಿಂದ ಯಶವಂತಪುರ ಮಾರ್ಗದಲ್ಲಿ ಬೈಕ್ ವೀಲಿಂಗ್ ಮಾಡ್ಕೊಂಡು ಬಂದಿದ್ರು. ಹಿಂದೆ ಮುಂದೆ ಬರ್ತಿದ್ದ ಸವಾರರು ಇವರ ಚೆಲ್ಲಾಟಕ್ಕೆ ದಂಗಾಗಿದ್ರು. ಯಾವಾಗ ಎಡವಟ್ಟು ಮಾಡಿದ್ರೋ ಹಿಡಿದು ಬಾರಿಸಿ ಬಿಟ್ಟಿದ್ರು. ಸ್ಥಳದಲ್ಲಿದ್ದ RMC ಯಾರ್ಡ್ ಪೊಲೀಸರು ಜನರಿಂದ ಬಿಡಿಸಿ ಠಾಣೆಗೆ ಕರೆದೊಯ್ದ್ರು. ಏನ್ ಮಾಡೋರೆ ಜನಗಳು ಅದೇ ತರ ಮಾಡಿದ್ರೆ 4 ಜನಕ್ಕೆ ಇನ್ನೊಂದ್ಸರಿ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ಅಷ್ಟೇ. ಒಟ್ಟಾರೆ ಮಾಡಬಾರದ ಸ್ಥಳದಲ್ಲಿ ಮಾಡಬಾರ್ದನ್ನ ಮಾಡಿದ್ರೆ ತಗಲಾಕೊಳ್ಳೋದು ಗ್ಯಾರಂಟಿ. ಬೈಕ್ ವೀಲಿಂಗ್ ನೀವು ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ, ತಗಲಾಕೊಂಡ್ರೆ ಗೊತ್ತಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಸರ್ಕಾರಿ ಆಸ್ಪತ್ರೆ ವೈದ್ಯರು ಕೈಗೊಂಡ ಮುಷ್ಕರ 6ನೇ ದಿನವೂ ಮುಂದುವರೆದಿದೆ. ಸರ್ಕಾರಿ ಆಸ್ಪತ್ರೆಗಳು ಬಂದ್ ಆಗಿ 3 ದಿನ ಕಳೆದಿದೆ. ಆದರೆ ಇದರ ಬಿಸಿ ತಟ್ಟಿದ್ದು ಮಾತ್ರ ಬಡ ರೋಗಿಗಳಿಗೆ. ವೈದ್ಯರ ಮುಷ್ಕರದಿಂದಾಗಿ ಸೂಕ್ತ ಚಿಕಿತ್ಸೆ ಇಲ್ಲದ ರೋಗಿಗಳು ಸಾವು ಬದುಕಿನ ನಡುವೆ ಹೋರಾಡುವಂತಾಯಿತು. ಬಣಬಣ ಅನ್ನುತ್ತಿರುವ ಆಸ್ಪತ್ರೆ, ನೋವಿನಿಂದ ನರಳುತ್ತಿರೋ ರೋಗಿಗಳು, ಇವು ಸರ್ಕಾರಿ ಆಸ್ಪತ್ರೆಗೆ ರೌಂಡ್ ಹೊಡೆದಾಗ ಕಂಡುಬಂದ ದೃಶ್ಯಗಳು. ಇದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ನಡೆಸುತ್ತಿರೋ ಮುಷ್ಕರದ ಬಿಸಿ. ವೈದ್ಯರ ಮುಷ್ಕರದಿಂದಾಗಿ ಸೂಕ್ತ ಚಿಕಿತ್ಸೆ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ.
ಮುಷ್ಕರದ ಹಿನ್ನೆಲೆಯಲ್ಲಿ ಯಾವೊಬ್ಬ ವೈದ್ಯ ಇಂದೂ ಕೂಡ ಸೇವೆಗೆ ಹಾಜರಾಗಲಿಲ್ಲ. ಇನ್ನು ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆ ಕೂಡ ಸ್ಥಗಿತಗೊಂಡಿದೆ. ಸೇವೆ ಸ್ಥಗಿತದಿಂದಾಗಿ ರೋಗಿಗಳು ಸಾವು ಬದುಕಿನ ನಡುವೆ ಹೋರಾಡುವಂತಾಗಿದೆ. ಆದರೆ ಇವತ್ತು ನಮ್ಮ ಕಷ್ಟಗಳನ್ನು ಲಾಲಿಸುವವರು ಯಾರೂ ಈ ಭೂಲೋಕದಲ್ಲಿ ಇಲ್ಲ. ಭಾರಿ ಕಷ್ಟದಿಂದ 4 ದಿವಸ ಜೀವನ ಮಾಡ್ತಾ ಇದ್ದೀವಿ. ಕುಡಿಯೋದಕ್ಕೆ ಬರೀ ನೀರು ಕುಡ್ಕೊಂಡಿದ್ರೆ ಏನು ಪ್ರಯೋಜನ ಬಂತು? ಅನ್ನ ಬೇಕಲ್ಲವ. ನಾನು ಅನಾಥ, ನನಗೆ ಯಾರೂ ನೋಡೋದಕ್ಕಿಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ, ಈ ಸ್ಥಿತಿ ಒಳಗೆ ನಾನು ಕಾಲ ಕಳೀತಾ ಇದ್ದೀನಿ. ಇನ್ನು ಆನಂದರಾವ್ ವೃತ್ತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎದುರುಗಡೆ ಸರ್ಕಾರಿ ವೈದ್ಯರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಬೇಡಿಕೆಗಳಿಗೆ ಅಸ್ತು ಅನ್ನೋವರೆಗೂ ಹೋರಾಟ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್ ವಿರುದ್ಧ ಪ್ರತಿಭಟನಾ ನಿರತ ವೈದ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾನು ಈ ವಿಚಾರದಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಮತ್ತು ನನ್ನ ಎಲ್ಲ ವೃಂದದ ನೌಕರರು ಅಂತ ನಾನು ಅವ್ರನ್ನೀಗ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಎಲ್ಲ ವೃಂದದ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅವರೆಲ್ಲರೂ ಕೂಡ ಈಗ ನನ್ನ ಜೊತೆಗಿದ್ದಾರೆ. ಯಾವ ಕಾರಣಕ್ಕೂ ಅವ್ರು ಯಾವುದೇ ಹಂತಕ್ಕೆ ಬಂದರೂ ನಾವು ರೆಡಿ. ಸಿಬ್ಬಂದಿ ಬೇಡಿಕೆಗೆ ಸರ್ಕಾರ ಯಾವ ರೀತಿಯ ಪರಿಹಾರ ನೀಡುತ್ತೋ ಗೊತ್ತಿಲ್ಲ. ಆದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಬಡ ರೋಗಿಗಳು ಚಿಕಿತ್ಸೆ ಇಲ್ಲದೆ ಪರದಾಡುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೇಸಿಗೆಗೂ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋ ನೀರಿಗೆ ಬೇಡಿಕೆ ಹೆಚ್ಚಾಗಿದೆ. ಆದ್ದರಿಂದ ಇದನ್ನೇ ಲಾಭ ಮಾಡಿಕೊಳ್ಳಲು ಕೆಲವರು ಅಕ್ರಮವಾಗಿ ನೀರಿನ ಮಾರಾಟ ದಂಧೆಗಿಳಿದಿದ್ದಾರೆ. ಏನಿದು ನೀರಿನ ಗೋಲ್ಮಾಲ್ ಅಂತೀರಾ? ಈ ವರದಿ ನೋಡಿ. ಬೇಸಿಗೆ ಬಂತು ಅಂದ್ರೆ ಈ ಬೃಹತ್ ಬೆಂಗಳೂರಿನಲ್ಲಿ ಜೀವ ಜಲಕ್ಕಾಗಿ ಪರದಾಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವರು ಕುಡಿಯೋ ನೀರಿನಲ್ಲೂ ಗೋಲ್ಮಾಲ್ ಮಾಡ್ತಿದ್ದಾರೆ. ಹೌದು, ಮನೆ ಬಳಕೆಗೆ ಅಂತ ನೀರಿನ ಲೈಸೆನ್ಸ್ ಪಡೆದು ಕಮರ್ಷಿಯಲ್ ಆಗಿ ಐಟಿ ಕಂಪನಿಗಳಿಗೆ ನೀರು ಮಾರಾಟ ಮಾಡ್ತಿದ್ದಾರೆ. ತಿಲಕನಗರದಲ್ಲಿರೋ SR ಕೃಷ್ಣಪ್ಪ ಗಾರ್ಡನ್ ಹಾಗೂ BHL ಲೇಔಟ್ನಲ್ಲಿ ಅಕ್ರಮವಾಗಿ ನೀರನ್ನ ಮಾರಾಟ ಮಾಡಲಾಗ್ತಾ ಇದೆ. ಇದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಕಮರ್ಷಿಯಲ್ ಬಿಸ್ನೆಸ್ ಆಗ್ತಾ ಇದೆ. ಇಲ್ಲಿ 3 ಏರಿಯಾ, ಈ ಕಡೆ ಆ ಕಡೆ 3 ಕಡೆಯಿಂದ ಎಲ್ಲ ಫುಲ್ ಬೋರ್ ಮಾಡಿಬಿಟ್ಟು ಎಲ್ಲ ಹೈ ಟೆನ್ಷನ್ ಮೋಟರ್ಸ್ ಹಾಕ್ಬಿಟ್ಟು ಎಲ್ಲ ಫುಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನೀರು. ಡೈಲಿ ಇಲ್ಲ ಅಂದರೆ ಒಂದೊಂದು ಬಿಲ್ಡಿಂಗ್, ಒಂದೊಂದು ಇವರು ಬೋರ್ಸಿಂದ 100-150 ಗಾಡಿ ಡೈಲಿ ಹೋಗ್ತಾ ಇದೆ. ಅದು ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅಂತೂ ರೆಗ್ಯುಲರ್ ಡೈಲಿ 24 ಅವರ್ಸ್. ಸೀಮಾ ಟವರ್ ಅಪಾರ್ಟ್ಮೆಂಟ್ ಹಾಗೂ ರೈಸಿಂಗ್ ಗ್ರೂಪ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಲ್ಲಿ ಸ್ವಂತ ಬಳಕೆಗೆ ಬೋರ್ವೆಲ್ ಕೊರೆಸಲಾಗಿದೆ. ಆದರೆ ಬೋರ್ವೆಲ್ ನೀರನ್ನ ಅಕ್ರಮವಾಗಿ ದುಡ್ಡಿಗೆ ಮಾರಾಟ ಮಾಡಲಾಗ್ತಾ ಇದೆ. ಈ ಏರಿಯಾದಲ್ಲಿ ಸುಮಾರು ಒಂದು 8-10 ಪಾಯಿಂಟಿಂದ ನೀರು ಹೋಗ್ತಾನೆ ಇದೆ. ಎಲ್ಲೆಲ್ಲಿ ಹೋಗುತ್ತೆ ನಮಗೆ ಗೊತ್ತಲ್ಲ, ಇವ್ರಿಗೆ ಗೊತ್ತು. ಕರ್ಕೊಂಡು ಬಂದ್ರಲ್ಲ ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ. ನಾವು ಎಲ್ಲಿ ಕಳಿಸಿದ್ರೆ ನಮ್ಮದು ಲಾರೀಸ್ ಇಲ್ಲ, ಬೇರೆಯವರು ಹೊರಗಡೆಯಿಂದ ಲಾರಿನವ್ರು ಬಂದು ತೊಗೊಂಡು ಹೋಗ್ತಾರೆ. ಒಂದು 5 1 ಟ್ಯಾಂಕಿಗೆ 100 ರೂಪೀಸ್ ಚಾರ್ಜ್ ಮಾಡ್ತೀನಿ. ಒಂದು 5-10 ಗಾಡಿ ಹೋಗುತ್ತೆ. ಒಟ್ನಲ್ಲಿ ಕಾಳಸಂತೆಯಲ್ಲೂ ನೀರು ಮಾರಾಟ ಶುರುವಾಗಿರೋದು ಜನರಲ್ಲಿ ಆತಂಕ ಉಂಟು ಮಾಡಿದೆ. ಬಿಟ್ಟಿ ಸಿಗುತ್ತೆ ಅಂದರೆ ನನಗಿರಲಿ, ನನ್ನ ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗಿರಲಿ ಅನ್ನೋ ಕಾಲದ ಜೊತೆಗೆ ಈಗ ಮಾರಾಟಕ್ಕೂ ಇರಲಿ ಅನ್ನೋಂತಹ ಟ್ರೆಂಡ್ ಬಂದಿದೆ. ನೀರನ್ನು ಹೀಗೆ ಅನ್ಯ ಬಳಕೆ, ಕಮರ್ಷಿಯಲ್ ಪರ್ಪಸ್ಗೆ ಮಾರಾಟ ಮಾಡ್ತಿರೋದ್ರಿಂದ ಸುತ್ತಮುತ್ತಲಿನ ಜನರಿಗೆ ಅನಾಗತ್ಯವಾಗಿ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ BWSSB ಹಾಗೂ BBMP ಹೆಚ್ಚಿನ ಗಮನ ಹರಿಸಿ ಇಲ್ಲಿನವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.